ಏನು ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಮತ್ತು ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಏನ್ ಮಾತಾಡಿದ್ರು? ತೇಜಸ್ವಿ ಸೂರ್ಯ ಕೂಡ ಬೆಳಬೆಳಗ್ಗೆ ಪೂಜೆ ಮಾಡಿ ನಮ್ಮ ಪಕ್ಷದ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಬೆಂಗಳೂರು ದಕ್ಷಿಣದ ಎಲ್ಲ ಮತದಾರರು ಅತ್ಯಂತ ಪ್ರೀತಿಯನ್ನು, ವಿಶ್ವಾಸವನ್ನು ನಮಗೆ ಕ್ಯಾಂಪೇನ್ ಸಂದರ್ಭದಲ್ಲಿ ತೋರಿಸಿದ್ದಾರೆ. ಇದರ ಬಗ್ಗೆ ಅತ್ಯಂತ ಕೃತಜ್ಞತೆ ಇದೆ. ನರೇಂದ್ರ ಮೋದಿ ಒಬ್ಬ ಯುಗ ಪ್ರವರ್ತಕನಂತೆ ಈ ದೇಶದಲ್ಲಿ ಬಂದು ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನು, ದೇಶದ ಇಡೀ ಒಂದು ಬದಲಾವಣೆಯ ವ್ಯವಸ್ಥೆಯನ್ನು, ಒಂದು ನಡೆಸುವಂಥ ವ್ಯವಸ್ಥೆಯನ್ನೇ ಅವರು ಆಮೂಲಾಗ್ರವಾಗಿ ಬದಲಾಯಿಸ್ತಾ ಇದ್ದಾರೆ. ಬಹುಶಃ ಅಂಥ ನಾಯಕ ಇರೋದರಿಂದಾಗಿ ಇವತ್ತು ನನ್ನಂಥ ಒಬ್ಬ ಯುವ ಕಾರ್ಯಕರ್ತನಿಗೆ ಇಂಥ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವಂಥ ಒಂದು ವಿಶ್ವಾಸ ಬಂದಿರುವಂಥದ್ದು. ಆದ್ದರಿಂದ ಐ ಆಮ್ ಜಸ್ಟ್ ಫಿಲ್ಡ್ ವಿತ್ ಅ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಸಾಕಷ್ಟು ಗೊಂದಲಗಳಾದವು. ಆದರೆ ಈಗ ತೇಜಸ್ವಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಿದ್ದಾರ ಗೆಲ್ಲುವುದರ ಮೂಲಕ? ಇದು ಪಕ್ಷದ ಹಿರಿಯರ ನಿರ್ಧಾರ ಆಗಿತ್ತು. ಕ್ಷೇತ್ರದ ಮತದಾರರು ಅದನ್ನು ಬಹಳ ಒಂದು ಉತ್ಸಾಹದಿಂದ ಒಬ್ಬ ಯುವ ನಾಯಕ ನಮಗೆ ಸಿಗ್ತಾ ಇದ್ದಾರೆ. ಅನಂತಕುಮಾರ್ ಅವರು ಇಷ್ಟು ವರ್ಷಗಳ ಕಾಲ ಯಾವ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು ಅವರಂತೆಯೇ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಉತ್ಸಾಹ, ಚೈತನ್ಯ ಇರುವಂಥ ಒಬ್ಬ ಯುವಕ ಬರ್ತಾ ಇದ್ದಾನೆ ಅನ್ನೋದನ್ನು ಇಡೀ ಕ್ಷೇತ್ರದ ಮತದಾರರು ಬಹಳ ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಮಾಡಿ ಎಲ್ಲ ಕಡೆ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಮತದಾರರು ಕೊಡುವಂಥ ಉತ್ತರಕ್ಕಿಂತ ಹೆಚ್ಚಾಗಿರುವಂಥ ಉತ್ತರ ನಾನೇನು ಕೊಡುವಂಥ ಸ್ಥಿತಿಯಲ್ಲಿಲ್ಲ. ಎಕ್ಸಿಟ್ ಪೋಲ್ಗಳಲ್ಲಿ ತೇಜಸ್ವಿ ಸೂರ್ಯ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅನ್ನುವಂಥ ಒಂದು ಸಮೀಕ್ಷೆ ಈಗಾಗಲೇ ಹೊರಬಿದ್ದಿದೆ. ಸೊ ಆ ಸಮೀಕ್ಷೆಗೂ ಇವತ್ತು ಬರುವಂಥ ರಿಸಲ್ಟ್ಗೂ ಎಷ್ಟು ವ್ಯತ್ಯಾಸಗಳಾಗ್ಬೋದು? ಎಷ್ಟು ಮತಗಳ ಅಂತರದಲ್ಲಿ ನೀವು ಗೆಲ್ಬೋದು? ಮತಗಳ ಅಂತರ ಎಲ್ಲವೂ ಗೊತ್ತಾಗುತ್ತೆ, ಆದರೆ ಎಕ್ಸಿಟ್ ಪೋಲ್ಗಳು ಎಷ್ಟು ಪ್ರೊಜೆಕ್ಟ್ ಮಾಡಿದವೋ ಅದಕ್ಕಿಂತ ಹೆಚ್ಚು ಅಂತರಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಜೊತೆಗೆ ಕಾರ್ಯಕರ್ತರಲ್ಲಿ ಮತ್ತು ಜನರಲ್ಲಿ ಒಂದು ನಿರೀಕ್ಷೆ ಇದೆ. ಅನಂತಕುಮಾರ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ತೇಜಸ್ವಿ ಅವರು ಮುಂದುವರಿಸ್ಕೊಂಡು ಹೋಗ್ತಾರಾ ಅಂತೇಳಿ. ಸೊ ನಿಮ್ಮ ಯೋಜನೆ ಏನು? ಅನಂತಕುಮಾರ್ ಅವರೇ ಬೆಳೆಸಿದಂಥ ಹುಡುಗ ನಾನು. ಅವರ ಮನೆಯ ಅಂಗಳದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂಥವನು. ಅವ್ರು ಯಾವ ಹಾರ್ಡ್ ವರ್ಕ್ನಲ್ಲಿ, ಯಾವ ಡೆಡಿಕೇಷನ್ನಲ್ಲಿ ಅವ್ರು ಎಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗಿ ಒಬ್ಬ ಮುತ್ಸದ್ದಿ ನಾಯಕನಂತೆ ಅವರು ವರ್ತಿಸಿದ್ರು ಅನ್ನೋದು ನಾನು ನೋಡಿ ಕಲ್ತಿದ್ದೇನೆ, ನೋಡಿ ಬೆಳೆದಿದ್ದೀನಿ. ಅವರನ್ನು ಇವತ್ತು ದೇವರ ಹತ್ರ ನಮಸ್ಕಾರ ಮಾಡಲಿಕ್ಕೆ ಹೋದಾಗಲೂ ಕೂಡ ಅವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡೇ ಇವತ್ತು ನನ್ನ ದಿನವನ್ನು ಪ್ರಾರಂಭ ಮಾಡಿದ್ದು. ಅವರ ಶಕ್ತಿ, ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ ಅಂತ ನನಗೆ ಗೊತ್ತಿದೆ. ಅದೇ ಜವಾಬ್ದಾರಿಯಿಂದ ನಾನು ಮುಂದೆ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂಥ ಶಕ್ತಿ ನನಗಿದೆ. ಸೊ ಹಾಗೆಯೇ ಒಂದು ವೇಳೆ ಕೇಂದ್ರದಲ್ಲಿ ಈ ಒಂದು ಗೆಲುವಿನ ನಂತರ ಸಚಿವ ಸ್ಥಾನವನ್ನು ಯಂಗ್ಸ್ಟರ್ಸಿಗೆ ಕೊಡಬೇಕು ಅನ್ನುವಂಥ ಮಾತುಗಳು ಬಿಜೆಪಿ